ನಮಸ್ಕಾರ, ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್. ನಾನು ನಿಮ್ಮ ನಾಗರಾಜ್. ಹುಬ್ಬಳ್ಳಿ ಧಾರವಾಡದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥವರು ಈ ಕಮಿಷನರ್. ಇವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಇಲ್ಲಿಯವರೆಗೆ ಗಾಂಜಾ ದಂಧೆ ಜೊತೆಗೆ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಸಮರವನ್ನ ಸಾರಿ ಅದನ್ನು ಹುಟ್ಟಡಗಿಸಿರ್ತಕ್ಕಂಥವರು. ಹುಬ್ಬಳ್ಳಿ ಧಾರವಾಡಕ್ಕೆ ಇವರು ಬಂದ ಮೇಲೆ ಪುಡಿ ರೌಡಿಗಳಿಗೆ ನಡುಕ, ಜನಸಾಮಾನ್ಯರಿಗೆ ಪುಳಕ. ಅವರೇ IPS ಖಡಕ್ ಅಧಿಕಾರಿ ಎನ್ ಶಶಿಕುಮಾರ್ ಅವರು. ಇವತ್ತು ಪಬ್ಲಿಕ್ ನೆಕ್ಸ್ಟ್ ಜೊತೆಗೆ ಅವರು ಮಾತಾಡಲಿಕ್ಕಿದ್ದಾರೆ. ಕೆಲವೊಂದಿಷ್ಟು ಉಭಯ ಕುಶಲೋಪರಿಯಾಗಿ ಮಾತುಕತೆಗಳನ್ನು ನಡೆಸೋಣ. ಬನ್ನಿ ಎನ್ ಶಶಿಕುಮಾರ್ ಅವ್ರನ್ನ ಮಾತಾಡಿಸೋಣ. ಶಶಿಕುಮಾರ್ ಸರ್ ಅವ್ರ ಜೊತೆಗೆ ಮಾತುಕತೆಯನ್ನು ಶುರು ಹಚ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಏನು ಅನ್ನಿಸ್ತು ಸರ್ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಾಗ ಇಲ್ಲಿನ ವಾತಾವರಣ ಏನು ಅನ್ನಿಸ್ತು ತಮಗೆ? ಅಲ್ಲ, ಹುಬ್ಳಿ ಧಾರವಾಡ ಏನು ನಮಗೆ ಹೊಸ್ತಲ್ಲ. ನಾನು ಹಿಂದೆ ಹಾವೇರಿಲಿ 3 ವರ್ಷಗಳ ಕಾಲ SP ಇದ್ದಂಥ ಸಂದರ್ಭದಲ್ಲಿ ಹಾವೇರಿ ಸ್ವಲ್ಪ ಚಿಕ್ಕ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಎಲ್ಲ ಅವಶ್ಯಕತೆಗಳಿಗೆ ಇಲ್ಲಿ ಬರ್ತಾ ಇದ್ವಿ. ಒಂದು ಏನಾದ್ರು ಶಾಪಿಂಗ್ ಮಾಡ್ಲಿಕ್ಕೆ, ಪರ್ಚೇಸ್ ಮಾಡ್ಲಿಕ್ಕೆ, ಇವನ್ ಸಿನಿಮಾಗೆ ಬರ್ಬೇಕು ಅಂತಂದ್ರೆ, ಯಾವಾಗಾದ್ರೂ ಅಕೇಶನಲ್ಲಿ ಊಟಕ್ಕೆ ಬರ್ಬೇಕು ಅಂದ್ರೂ ಇಲ್ಲೇ ಬರ್ತಾ ಇದ್ವಿ. ಹಂಗಾಗಿ ಈ ಭಾಗದ ಪರಿಚಯ ನನಗೆ ಆಗ ಕೂಡ ಇತ್ತು. ಅದಕ್ಕಿಂತ ಮುಂಚೆ ಅಂದ್ರೆ ನಾನು ವಿದ್ಯಾರ್ಥಿ ದಶೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಬಹಳಷ್ಟು ಸ್ನೇಹಿತರು ಇಲ್ಲಿ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಓದ್ತಿದ್ರಿಂದ, ಸೊ ಈ ಒಂದು ಕ್ಯಾಂಪಸ್ಗೆ ವಿಸಿಟ್ ಮಾಡುವಂಥ ಸಂದರ್ಭದಲ್ಲಿ ಧಾರವಾಡಕ್ಕೆ ಹೆಚ್ಚು ಬಂದದ್ದು ಉಂಟು. ಹಂಗಾಗಿ ಅದ್ರ ಜೊತೆಗೆ ನಾನು ಹಾವೇರಿ SP ಇದ್ದಾಗ ಬೆಳಗಾಂ ನಮಗೆ ರೇಂಜ್ ಹೆಡ್ ಕ್ವಾರ್ಟರ್ ಇತ್ತು ಪ್ರಾರಂಭದಲ್ಲಿ ಕೆಲವು ತಿಂಗಳ ಕಾಲ. ಆಗ ಹುಬ್ಳಿ ಧಾರವಾಡ ಪಾಸ್ ಆಗ್ಬೇಕಾದ್ರೆ ಎಲ್ಲ ಮುಂದೊಂದು ದಿನ ಇಲ್ಲಿ ನಮಗೆ ಅವಕಾಶವಾದರೆ ಕಮಿಷನರ್ ಆಗಿ ಬರ್ಬೇಕು ಅನ್ನೋ ಒಂದು ಆಸೆ ಅಂತೂ ಖಂಡಿತ ಇತ್ತು. ಅದು ಸಾಕಾರ ಆದಾಗ ಬಹಳ ಖುಷಿ ಆಯ್ತು. ಮತ್ತೆ ಇಲ್ಲಿ ಬಂದ ಮೇಲೆ ಇಂಥ ಒಳ್ಳೆ ಒಂದು ಪುಣ್ಯ ಭೂಮಿಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿರೋದಕ್ಕೆ ನಾನು ದೇವರಿಗೆ ಬಹಳಷ್ಟು ಬಾರಿ ಕೃತಜ್ಞತೆಯನ್ನು ಹೇಳಿದ್ದೇನೆ. ಹುಬ್ಬಳ್ಳಿ ಧಾರವಾಡ ಅಂತ ಹೇಳಿದ್ರೆ ವೆರಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ, ಯಾಕಂದ್ರೆ ಒಂದು ಕಡೆ ರೌಡಿಸಮ್ ಆಗಿರ್ಬೋದು, ಮೀಟರ್ದ ಬಡ್ಡಿ ದಂಧೆ ಜೊತೆಗೆ ಗಾಂಜಾ ಹಾವಳಿ ಮುಂಚೆ ಇತ್ತು, ಇವಾಗ ಸ್ವಲ್ಪ ಕಂಟ್ರೋಲ್ ಬಂದಿದೆ. ಸೊ ಯಾವ ರೀತಿ ಚಾಲೆಂಜಸ್ಗಳನ್ನು ಎದುರಿಸಿದ್ರಿ ಸರ್ ಫಸ್ಟು ಕಮಿಷನರ್ ಆಗಿ ಬಂದಂತಹ ಸಂದರ್ಭದಲ್ಲಿ? ಈಗ ನಾನು ಇಲ್ಲಿ ಕಮಿಷನರ್ ಆಗಿ ಬಂದದ್ದು ಜುಲೈ 3, 2024. ಆ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ಅಧಿಕಾರಿಗಳಿಂದ ಸಾಕಷ್ಟು ಸಲಹೆ ಸೂಚನೆಗಳನ್ನ ಪಡ್ಕೊಂಡೆ. ಇಲ್ಲಿ ಯಾರ ಹಿಂದೆ ಕಮಿಷನರ್ ಆಗಿದ್ರು, ಮತ್ತೆ ಆ ಸಂದರ್ಭದಲ್ಲಿ DG ಮತ್ತೆ ADG ಲಾ ಅಂಡ್ ಆರ್ಡರ್ ಆಗಿದ್ದಂಥವ್ರು, ಅವ್ರ ಹತ್ರ ನಾನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಏನೇನು ಆದ್ಯತೆಗಳು ಅನ್ನುವಂಥದ್ದು ನನಗೆ ತಿಳಿಸಿ ಹೇಳಿದ್ರು. ಮತ್ತೆ ಇಲ್ಲಿನ ಒಂದು ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರೆ ಹೆಚ್ಚು ಜನಪರವಾಗಿ ಕೆಲಸ ಮಾಡ್ಬೋದು ಅನ್ನೋಂಥದ್ದು ಒಂದು ಸಲಹೆಗಳನ್ನ ಕೊಟ್ಟರು. ಅದಾದ ನಂತರ ನಾನು ಇಲ್ಲಿ ಬಂದ ಮೇಲೆ ನಮ್ಮ ಅಧೀನ ಅಧಿಕಾರಿ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ 4-5 ವಿಷಯಗಳು ಅತ್ಯಂತ ಆದ್ಯತೆ ಮೇಲೆ ಇಲ್ಲಿ ಅಡ್ರೆಸ್ ಆಗ್ಬೇಕಾಗಿದೆ ಅನ್ನುವಂಥದ್ದು ನನಗೆ ಮನವರಿಕೆ ಆಯಿತು. ಮೊಟ್ಟ ಮೊದಲನೇದು ಈ ಗಾಂಜಾ ಸಮಸ್ಯೆ. ತಾವು ಹೇಳ್ದಂಗೆ ಇದೊಂದು ಶಿಕ್ಷಣ ಕಾಶಿ, ಇದೊಂದು ವಿದ್ಯಾಕಾಶಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಮೆಡಿಕಲ್, ಇಂಜಿನಿಯರಿಂಗ್ ಸೇರಿದಂತೆ ಬಹಳಷ್ಟು ಪ್ರೊಫೆಷನಲ್ ಕೋರ್ಸಸ್, ಕಾಮನ್ ಡಿಗ್ರೀಸು ಎಲ್ಲ ಮಾಡ್ತಿರುವಂಥವ್ರ ಸಂಖ್ಯೆ ಇದೆ. ಸೊ ಇಲ್ಲಿ ಗಾಂಜಾ ಸಮಸ್ಯೆ ಯಾವ ರೀತಿ ಅಂತಂದ್ರೆ ಒಂದು ಗೆದ್ದಲಿಡದ ಮರದ ಪರಿಸ್ಥಿತಿ ನಮ್ಮ ಯುವ ಜನತೆದಾಗತ್ತೆ. ಹಂಗಾಗಿ ಇದನ್ನ ಅತ್ಯಂತ ಆದ್ಯತೆ ಮೇಲೆ ನಾವು ಅಟೆಂಡ್ ಮಾಡ್ಬೇಕು ಅನ್ನೋಂಥದ್ದು ನಮ್ದಾಗಿತ್ತು. ಎರಡನೇದಾಗಿ ಇಲ್ಲಿ ಕೆಲ ಮೀಟರ್ ಬಡ್ಡಿ ವ್ಯವಹಾರ ಏನ್ ಮಾಡ್ತಾರೆ, ಈ ಅಕ್ರಮವಾಗಿ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ವ್ಯವಹಾರ ಮಾಡುವಂಥವ್ರು, ಅಂಥವ್ರಿಗೆ ಸ್ವಲ್ಪ ಕಡಿವಾಣ ಹಾಕುವಂಥದ್ದು ಅವಶ್ಯಕತೆ ಇತ್ತು. ಅದೇ ರೀತಿ ಕೆಲ ರೌಡಿ ಎಲಿಮೆಂಟ್ಸ್ ಏನಿದ್ದಾರೆ ಅವ್ರಗಳ ಮೇಲೆ ನಾವು ಕ್ರಮ ಜರುಗಿಸುವಂತ ಅವಶ್ಯಕತೆ ಇತ್ತು. ಯಾಕಂದ್ರೆ ಅವ್ರುಗಳು ಹಣಕಾಸಿನ ವ್ಯವಹಾರದಲ್ಲಿ ಮತ್ತೆ ಮನೆ ಕಬ್ಜಾ ಮಾಡುವಂಥದ್ದು, ಹೊಲಗಳಲ್ಲಿ ಡೀಲ್ಗಳಲ್ಲಿ ಎಂಟರ್ ಆಗ್ಬಿಟ್ಟು ಕಿರಿಕಿರಿ ಮಾಡುವಂಥದ್ದು, ಥ್ರೆಟನ್ ಮಾಡುವಂಥದ್ದು, ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು, ಈ ಥರದ್ದು ಕೆಲವು ಘಟನೆಗಳ ಹಿಂದೆ ನಡೆದಿದ್ರ ಹಿನ್ನೆಲೆಯಲ್ಲಿ ಅದು ಒಂದು ಅತ್ಯಂತ ಆದ್ಯತೆಯ ವಿಷಯ ಆಗಿತ್ತು. ಮತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ಬರ್ಲಿಕ್ಕಿಂತ ಮುಂಚೆ 1-2 ಯುವತಿಯರ ಕೊಲೆ ಪ್ರಕರಣ ಏನು ಬಹಳಷ್ಟು ಕಾನೂನು ಸುವ್ಯವಸ್ಥೆ ಸಮಸ್ಯೆಗೆ ಎಡೆ ಮಾಡಿಕೊಟ್ಟಿತ್ತು. ಅದರ ಹಿನ್ನೆಲೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು, ಯುವತಿಯರು, ವಿದ್ಯಾರ್ಥಿನಿಯರು ಇವರ ಒಂದು ಸುರಕ್ಷತೆ ಕೂಡ ನಮ್ದು ಅತ್ಯಂತ ಆದ್ಯತೆಯ ವಿಷಯ ಆಗಿತ್ತು. ಇದೆಲ್ಲದ್ರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಅಧಿಕಾರಿ ಸಿಬ್ಬಂದಿಗಳ ತಂಡ ಏನಿದೆ ಅದನ್ನ ಒಂದು ಉತ್ತಮ ತಂಡದ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗುವಂತ ಬಹಳ ದೊಡ್ಡ 4-5 ಜವಾಬ್ದಾರಿಗಳಿತ್ತು. ಅದನ್ನ ಆದ್ಯತೆಗಳ ರೀತಿಯಲ್ಲಿ ನಾವು ಇಟ್ಕೊಂಡು ನಮ್ಮ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಹಕಾರದಿಂದ, ಅದ್ರ ಜೊತೆಗೆ ಎಲ್ಲಾ ಪಕ್ಷದ ಚುನಾಯಿತ ಪ್ರತಿನಿಧಿಗಳ ಒಂದು ಸಹಕಾರದಿಂದ ನಮ್ಮ ಹಿರಿಯ ಅಧಿಕಾರಿಗಳು, ಮಾನ್ಯ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರ ಒಂದು ಗಟ್ಟಿಯಾದ ಬೆಂಬಲದಿಂದ ಇವತ್ತು ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳು ನಾವು ತರಲಿಕ್ಕೆ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ಸಾರ್ವಜನಿಕರೇನಿದ್ದಾರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡದಂತ ಸಂದರ್ಭದಲ್ಲಿ ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿರುವಂಥದ್ದು, ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಂದ ಸಣ್ಣ ಪುಟ್ಟ ಲೋಪಗಳಾದಂಥ ಸಂದರ್ಭದಲ್ಲಿ ಅವನ್ನ
ಹಿಂದೆ ನಾವು ಮಾಡಿರುವಂಥ ಒಳ್ಳೆ ಕೆಲಸಗಳ ಹಿನ್ನೆಲೆಯಲ್ಲಿ ಪರಿಗಣನೆ ತಗೊಂಡು ಇದು ಮಿಸ್ಟೇಕ್ಸ್ ಆದರೂ ಕೂಡ ಕರೆಕ್ಷನ್ ಮಾಡಿಕೊಂಡು ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಗಟ್ಟಿಯಾಗಿ ನಮ್ಮ ಮೇಲೆ ಇಟ್ಟಿರೋದ್ರಿಂದ ನಮ್ಗೆ ಇನ್ನೂ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಏರಿಯಾಗಳಲ್ಲಿ ನೋಡ್ತಾ ಇದ್ವಿ ಸರ್ ಮುಂಚೆ, ಈ ಏರಿಯಾದಲ್ಲಿ ನಂದು ಹವಾ ನಿಂದು ಹವಾ, ರೀಲ್ಸ್ ಮಾಡೋದು ಅಥವಾ ಬಿಲ್ಡಪ್ ತಗೊಳ್ಳೋದು, ಸಾರ್ವಜನಿಕರಿಗೆ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಅಥವಾ ದಬ್ಬಾಳಿಕೆ ಮಾಡುವಂಥದ್ದು, ಸುಖ ಸುಮ್ಮನೆ ಅಮಾಯಕರಿಗೆ ತೊಂದರೆ ಕೊಡುವಂಥದ್ದು, ಈ ಥರದ ಘಟನೆಗಳಾಗ್ತಾ ಇದ್ವು. ಸೊ ಈ ರೌಡಿಸಮ್ ಮಟ್ಟ ಹಾಕೋದ್ರಲ್ಲಿ ತಾವು ಬಂದ ನಂತರ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದಿರಿ? ಈಗ ನಾನು ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಊರು ಕಟ್ಟೋವಂಥವ್ರು ಆ ಊರಿನ 99.9% ಅಷ್ಟು ಸಜ್ಜನರು ಯಾರು ಇರ್ತಾರೆ ಅವರು. ಯಾರು ಕಷ್ಟಪಟ್ಟು ದುಡಿತಾರೆ, ಕಷ್ಟಪಟ್ಟು ಓದ್ಲಿಕ್ಕೆ ಬರ್ತಾರೆ, ವ್ಯಾಪಾರ ವಹಿವಾಟು ಮಾಡಿಕೊಂಡು ಮನೆ ಸಂಸಾರ ಸಮಾಜ ಅಂತ ಶ್ರಮ ಪಡ್ತಿರ್ತಾರೆ, ಅವರಿಂದ ಯಾರೋ 0.1%ಗಿಂತ ಕಡಿಮೆ ಜನ ಅವರು ವಿಸಿಬಲ್ ಆಗಿ ಸ್ವಲ್ಪ ಗದ್ದಲ ಮಾಡ್ಬೋದು ಅಥವಾ ದಾಂಧಲೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಅವ್ರಿಗೆ ನಾವು ನಮ್ಮ ಊರುಗಳನ್ನ ಬಿಟ್ಕೊಡಕ್ಕಾಗಲ್ಲ. ಇದು ಬಹಳ ಸ್ಪಷ್ಟವಾಗಿ ನನಗೆ ಬಹಳ ಮೊದಲೇ ಮನವರಿಕೆ ಆದದ್ದು. ಈ ಹಿಂದೆ ನಾನು ಗುಲ್ಬರ್ಗ, ಬೆಂಗಳೂರು, ಮಂಗಳೂರು ಅಲ್ಲೆಲ್ಲ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳನ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿಗಳಿಂದ ಸಾಕಷ್ಟು ಮಾರ್ಗದರ್ಶನ ಪಡ್ಕೊಂಡು ನಾವು ನಮ್ಮದೇ ಆದ ರೀತಿಯಲ್ಲಿ ಅಡ್ರೆಸ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕು ಅಂತಂದ್ರೆ ರೌಡಿ ಶೀಟರ್ಸ್ ಯಾರಿದ್ದಾರೆ ಅವರೆಲ್ಲರ ಮೇಲೆ ಅವರ ಒಂದು ರೌಡಿ ಶೀಟ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಅವ್ರ ಚಟುವಟಿಕೆ ಏನಿದೆ, ಅವರ ಅಸೋಸಿಯೇಟ್ಸ್ ಯಾರಿದ್ದಾರೆ, ಅದ್ರ ಮೇಲೆ ಒಂದು ಗ್ಯಾಂಗ್ ರಿಜಿಸ್ಟರ್ ಅಂತ ಮಾಡ್ಕೊಂಡ್ಬಿಟ್ಟು ಆ ಗ್ಯಾಂಗಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅವನ್ನೆಲ್ಲ ಒಂದು ಅಚ್ಚುಕಟ್ಟಾಗಿ ಫಸ್ಟ್ ಡಾಕ್ಯುಮೆಂಟೇಶನ್ ಮಾಡಿದ್ವಿ. ಅವ್ರ ಮೇಲೆ ಇರುವಂಥ ವಾರೆಂಟ್ಸ್ ಇರ್ಬೋದು, ಪೆಂಡಿಂಗ್ ಕೇಸಸ್ ಇರ್ಬೋದು, ಅದನ್ನೆಲ್ಲ ನಾವು ತೆಗೆದುಬಿಟ್ಟು ಅದನ್ನ ಫಾಲೋ ಅಪ್ ಮಾಡುವಂಥ ಕೆಲಸ ಮಾಡಿದ್ವಿ. ಅದ್ರ ಜೊತೆಗೆ ಯಾರು ಮುಂದುವರೆದು ಹ್ಯಾಬಿಚುಯಲಿ ಅಂದ್ರೆ ರೂಢಿಗತವಾಗಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ಅವ್ರನ್ನ ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಅವ್ರ ಮೇಲೆ ಬೇರೆ ಬೇರೆ ರೀತಿ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ನಮ್ಮ BNSS ಅಲ್ಲಿ ಮುಂಜಾಗ್ರತಾ ಕ್ರಮಗಳು ತಗೊಂಡ್ಬಿಟ್ಟು ಗುಡ್ ಬಿಹೇವಿಯರ್ ಇಟ್ಕೋಬೇಕು ನೀವು ಅಂತಂದು ನಾವು ಬಾಂಡ್ ಓವರ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ, ಅದನ್ನ ಮಾಡಿದ್ವಿ. ಅದಾದ ನಂತರ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಸಕ್ತ 2025ನೇ ಸಾಲಿನಲ್ಲಿ ಅತ್ಯಂತ ದಾಖಲೆ ಸಂಖ್ಯೆ ಅನ್ನೋ ರೀತಿಯಲ್ಲಿ 132 ಜನರನ್ನ ನಾವು ಗಡೀಪಾರು ಮಾಡಿದ್ದೇವೆ. ಆಮೇಲೆ 6 ಜನರ ಮೇಲೆ ನಾವು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ. ಅದರಲ್ಲಿ 4 ಜನದ್ದು ಅಡ್ವೈಸರಿ ಬೋರ್ಡ್ ಹೈಕೋರ್ಟ್ ಹೋದಂತ ಸಂದರ್ಭದಲ್ಲಿ ಅದು ನಮ್ಮ ಕ್ರಮವನ್ನ ಎತ್ತಿಡಿದಿದೆ. ಇದ್ರ ಜೊತೆಗೆ ನಾವು ಬಹಳಷ್ಟು ಕ್ರಮಗಳು ಅಂತಂದ್ರೆ ರೌಡಿ ಶೀಟರ್ಸ್ ಪೆರೇಡ್ ಇರ್ಬೋದು, ರೌಡಿ ಶೀಟರ್ಗಳ ಮನೆಗೆ ಭೇಟಿ ಮಾಡಿ ಅಲ್ಲಿ ನಾವು ಸರ್ಚ್ ಮಾಡುವಂಥದ್ದು, ಆಮೇಲೆ ಅವರ ಅಸೋಸಿಯೇಟ್ಸ್ ಯಾರು ಅಂತ ಟ್ಯಾಕಲ್ ಮಾಡುವಂಥದ್ದು, ಅವರ ಅಡ್ಡಗಳ ಮೇಲೆ ಗಮನ ಹರಿಸುವಂಥದ್ದು, ಏರಿಯಾ ಫೆಮಿಲರೈಸೇಷನ್ ಎಕ್ಸರ್ಸೈಸ್ ಅಂತ ಮಾಡಿದ್ವಿ. ಅಂದ್ರೆ ಗಲ್ಲಿಗಳಲ್ಲಿ ಒಳಗಡೆ ಗೊಂದಿಗಳಲ್ಲೆಲ್ಲ ನಾವು ಓಡಾಡಿ ಅಲ್ಲಿ ಪೊಲೀಸ್ ಪ್ರೆಸೆನ್ಸ್ ಅನ್ನ ತೋರಿಸುವಂಥದ್ದು, ಏರಿಯಾ ಡಾಮಿನೇಷನ್ ಅಂತ ಮಾಡಿದ್ವಿ. ಅಂದ್ರೆ ಯಾರು ಈ ಒಂದು ಚಿಕ್ಕ ಉದಾಹರಣೆ ಅಂದ್ರೆ ಬೇಕರಿ ಸುತ್ತಮುತ್ತ ಯಾವುದೋ ಒಂದು ಸಿಗರೇಟು ಬೀಡ ಅಂಗಡಿಯಲ್ಲಿ 8 ಜನ ನಿಂತ್ಕೊಂಡು ಅಲ್ಲಿ ಹೋಗ್ತಿರೋಂಥವ್ರಿಗೆ ಫುಟ್ಪಾತ್ ಅಲ್ಲಿ ಅಡ್ಡಿ ಮಾಡೋದ್ರಿಂದ ನಮ್ಮ ನ್ಯೂಸೆನ್ಸ್ ಶುರುವಾಗುತ್ತೆ. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಸುಮ್ಮನೆ ಬೈಕ್ಗಳು ಹಾಕೊಂಡು ನಿಂತ್ಕೊಳೋದು ಕುತ್ಕೊಳೋದು ಆ ತರ ಮಾಡೋಂಥವ್ರಿಂದ ನಮಗೆ ಶುರುವಾಗುತ್ತೆ. ಕೆಲ ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ಅತ್ಯಂತ ಗಂಭೀರ ಕಾನೂನು ಪ್ರಕ್ರಿಯೆಗಳನ್ನ ಕೈಗೊಳ್ಳೋದ್ರ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವಂತ ಕೆಲಸ ಮಾಡಿದ್ವಿ. ಅದು ಸಾರ್ವಜನಿಕರಲ್ಲಿ ಯಾವಾಗ ಗಟ್ಟಿಯಾಗಿ ಪೊಲೀಸರ ಪ್ರತಿ, ಸರ್ಕಾರದ ಪ್ರತಿ ಮತ್ತೆ ವ್ಯವಸ್ಥೆಯ ಪ್ರತಿ ಗೌರವ ಮತ್ತು ಸುರಕ್ಷತೆ ಭಾವನೆ ಬರುತ್ತೆ, ಆ ಸಂದರ್ಭದಲ್ಲಿ ಆಟೋಮ್ಯಾಟಿಕ್ ಆಗಿ ಅವ್ರು ಮುಂದೆ ಬಂದು ಅವ್ರಿಗೆ ಆಗ್ತಿರೋ ತೊಂದರೆಯನ್ನ ಹೇಳ್ಕೊತಾರೆ. ಸೊ ಎಲ್ಲ ಒಂದು ಕ್ರಮಗಳಿಂದ ಇವತ್ತು ಬಹಳ ಗಟ್ಟಿಯಾಗಿ ನಮ್ಮ ಪೊಲೀಸಿಂಗ್ ವ್ಯವಸ್ಥೆ ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಯಾವುದೇ ಒಬ್ಬ ಆಂಟಿ ಸೋಷಿಯಲ್ ಎಲಿಮೆಂಟ್ ಯಾವುದೇ ಒಂದು ಅಪರಾಧ ಪ್ರಕ್ರಿಯೆ ಮಾಡಬೇಕಾದ್ರೆ 1-2 ಸರಿ ಯೋಚನೆ ಮಾಡಿ ಮಾಡುವಂಥದ್ದು ಕೂಡ ಇದೆ ಅನ್ನೋಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಹುಬ್ಬಳ್ಳಿ ಧಾರವಾಡದೊಳಗೆ ಭಾಳ ಸರಳ ಮತ್ತು ಸಜ್ಜನ ಜನ ಇರುವಂಥ ಈ ಏರಿಯಾದೊಳಗೆ ನಡಿಬಾರ್ದಂಥ ಒಂದು ಘಟನೆ ನಡೆದು ಹೋಯಿತು. ಬಾಲಕಿ ಮೇಲೆ ಅತ್ಯಾಚಾರ ಆಗಿರುವಂಥದ್ದು ಕೆಲವು ತಿಂಗಳ ಹಿಂದೆ. ಅಂಥ ಸಂದರ್ಭದಲ್ಲಿ ಆ ಆರೋಪಿ ಮೇಲೆ ಫೈರಿಂಗ್ ಆಗಿರುವಂಥ ಸಂದರ್ಭ ನೋಡ್ಕೊಂಡಿದ್ವಿ. ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಸರ್? ಯಾವ ರೀತಿ? ಯಾಕಂದರೆ ಆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಜನ ಸಂಘರ್ಷಕ್ಕೆ ದಾರಿ ಆಗುವಂಥ ಸಂದರ್ಭ ಸಂದರ್ಭವನ್ನು ತಾವು ಯಾವ ರೀತಿ ನಿಭಾಯಿಸಿದ್ರಿ? ಈಗ ನೋಡಿ, ಅಪರಾಧ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಆಗ್ತಾ ಬರ್ತಾ ಇದೆ. ಕೊಲೆ ಪ್ರಕರಣನೋ, ಅತ್ಯಾಚಾರ ಪ್ರಕರಣನೋ, ಅಥವಾ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರುವಂಥ ಪ್ರಕರಣ ಇರ್ಬೋದು, ಅಥವಾ ಮನೆ ಒಳಗಡೆ ನುಗ್ಗಿ ಮನೇಲಿರುವಂಥವ್ರನ್ನ ಕೊಲೆ ಮಾಡಿ ಆಸ್ತಿ ಮತ್ತೆ ಅವರ ವ್ಯಾಲ್ಯೂಬಲ್ಸ್, ಒಡವೆ, ವಸ್ತ್ರ, ದುಡ್ಡು ತಗೊಂಡೋಗಿರುವಂಥದ್ದು, ಇದು ಯಾವುದೋ ಪ್ರಕರಣಗಳು ಹೊಸದಂತೆ ಯಾವುದೂ ಇಲ್ಲ. ಆದರೆ ನಾವೆಲ್ಲ ನೆನಪಿಸ್ಕೋಬೇಕು, 2012ರಲ್ಲಿ ಏನು ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ಆಯಿತು. ಆ ಪ್ರಕರಣ ಆದಾಗಿಂದ ಮಹಿಳೆಯರ, ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಬಹಳ ದೊಡ್ಡ ಒಂದು
ಸಂಘಟಿತ ಹೋರಾಟ ದೇಶಾದ್ಯಂತ ನಡೆದಿದೆ. ಅದರ ಫಲವಾಗಿ ನಾವು ಪೋಕ್ಸೋ ಅನ್ನುವಂಥ ಒಂದು ಸಪರೇಟ್ ಕಾಯ್ದೆ ಬಂದದ್ದನ್ನು ಕೂಡ ನಾವು ನೋಡಿದೀವಿ. ಅಂದ್ರೆ ಮಕ್ಕಳ ಮೇಲೆ 18 ವರ್ಷಕ್ಕಿಂತ ಕಡಿಮೆ ಇರುವಂತ ಯಾವುದೇ ಮಕ್ಳಿರ್ಬೋದು, ಅದು ಜೆಂಡರ್ ನ್ಯೂಟ್ರಲ್ ಇದೆ, ಅದು ಗಂಡು ಮಗು ಇರ್ಬೋದು, ಹೆಣ್ಮಗು ಇರ್ಬೋದು. ಅಂತರ ಮೇಲೆ ಯಾವುದೇ ಒಂದು ಅಪರಾಧ ಪ್ರಕ್ರಿಯೆ ನಡೆದಂತ ಸಂದರ್ಭದಲ್ಲಿ ಅತ್ಯಂತ ಆದ್ಯತೆ ಮೇಲೆ ನಾವು ಅದನ್ನ ಅಡ್ರೆಸ್ ಮಾಡುವಂಥದ್ದು. ಮತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ವೆರಿ ಅನ್ಫಾರ್ಚುನೇಟ್ ಅಂತಂದ್ರೆ ಏಪ್ರಿಲ್ 13ನೇ ತಾರೀಕು ಈ ಒಂದು ಘಟನೆ ನಡೀತು. ನಾವೆಲ್ಲ ಮರುದಿನ ಅಂಬೇಡ್ಕರ್ ಜಯಂತಿ ತಯಾರಿಯನ್ನ ಬಂದೋಬಸ್ತನ್ನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಂದು 4.5 ವರ್ಷದ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಮುಂದುವರೆದು ಕೊಲೆ ಮಾಡಿದಂತ ಒಂದು ಪ್ರಕರಣ ನಡೀತು. ಆ ಪ್ರಕರಣದಲ್ಲಿ ನಾವು ಆರೋಪಿಯನ್ನ ಕೂಡ ಹಿಡಿಯೋದಕ್ಕೆ ಯಶಸ್ವಿ ಆಗಿದ್ವಿ. ಆ ಆರೋಪಿ ಮುಂದುವರೆದು ಒಂದು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನ್ನ ವಶಕ್ಕೆ ತಗೊಳ್ಲಿಕ್ಕೆ ಮತ್ತೆ ಪೊಲೀಸರ ಮೇಲಿನ ಹಲ್ಲೆಯನ್ನ ನಿಲ್ಲಿಸ್ಲಿಕ್ಕೆ ಅಂತ ಗಂಭೀರ ಪ್ರಕರಣದ ಆರೋಪಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ನಮ್ಮ ಅಧಿಕಾರಿಗಳಲ್ಲಿ ಸ್ಥಳದಲ್ಲಿ ಇದ್ದಂಥವ್ರು ಕನಿಷ್ಠ ಬಲ ಪ್ರಯೋಗ ಮಾಡಿದ್ರು. ಆ ಬಲ ಪ್ರಯೋಗ ಮಾಡಿದಂತ ಸಂದರ್ಭದಲ್ಲಿ ಅವನಿಗೆ ಇಂಜುರೀಸ್ ಆಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ಮೇಲೆ ಡೆತ್ ಆಗಿದ್ದು ಕೂಡ ತಮ್ಮೆಲ್ಲರ ಗಮನದಲ್ಲಿದೆ. ಸೊ ನಾನು ಹೇಳುವಂಥದ್ದು, ಮಹಿಳೆಯರ ಮೇಲೆ ಮೊದಲು ನಾವು ಹೆಚ್ಚು ಕೇಳ್ತಾ ಇದ್ವಿ ಅತ್ಯಾಚಾರ ಪ್ರಕರಣಗಳು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಇಂಟರ್ನೆಟ್ ಇರ್ಬೋದು, ಆಮೇಲೆ ಏನು ಅಂತರ್ಜಾಲದಲ್ಲಿ ಸಿಗುತ್ತೆ ಮಾಹಿತಿ, ಆ ಮಾಹಿತಿಯಿಂದ ಸಾಕಷ್ಟು ಎಳೆಯ ಮನಸ್ಸುಗಳು ಕೂಡ ಕಲುಷಿತಗೊಂಡಿರುವಂಥದ್ದು. ಮತ್ತೆ ಎಳೆ ಮಕ್ಕಳೇನಿದ್ದಾರೆ ಅವರು ಬಹಳ ಈಸಿ ಟಾರ್ಗೆಟ್ಸ್ ಆಗ್ತಿರುವಂಥದ್ದು ನಾವು ಗಮನಿಸಿದ್ದೇವೆ. ಇದೊಂದು ಪ್ರಕರಣ ಅಂತಲ್ಲ, ಬಹಳಷ್ಟು ಬಾರಿ ನಾವು ನೋಡಿರುವಂಥದ್ದು. ಇದೇ ನಮ್ಮ ಜುರಿಸ್ಟಿಕ್ಷನ್ ಅಲ್ಲೇ ನೋಡ್ಕೊಳ್ಳಿ ಅಂತ ತಾತ ಅಜ್ಜನಿಗೆ ಮೊಮ್ಮಕ್ಕಳು ಜವಾಬ್ದಾರಿ ಕೊಟ್ಟೋದಾಗ ಅವರೇ ಕೃತ್ಯ ಎಸಗಿರುವಂಥದ್ದು ನಾವು ನೋಡಿದೀವಿ. ಆಮೇಲೆ ಅಕ್ಕಪಕ್ಕದ ಮನೆಯವರು ಕೂಡ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿರುವಂಥದ್ದು. 18 ವರ್ಷಕ್ಕಿಂತ ಕಡಿಮೆ ಇರುವಂತ ಮಕ್ಕಳು ಬಹಳಷ್ಟು ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಅಂತಂದು ಓಡಿಸ್ಕೊಂಡು ಹೋಗಿರೋಂಥದ್ದು. 2 ಮಕ್ಳು ತಂದೆ 4 ಮಕ್ಳು ತಂದೆ ಇರುವಂತವ್ರು ತಮ್ಮ ಮಕ್ಕಳ ವಯಸ್ಸಿನ ಮಕ್ಕಳನ್ನ ಓಡಿಸ್ಕೊಂಡು ಹೋಗಿರುವಂಥದ್ದು. ಇದೆಲ್ಲ ಪ್ರಕರಣಗಳು ನಡೀತಾ ಇದೆ. ಹಂಗಾಗಿ ಇದು ಪೊಲೀಸ್ ಕ್ರಮದ ಜೊತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಜಾಗೃತಿ ಅಭಿಯಾನ ಕೂಡ ಆಗ್ಬೇಕಾಗಿದೆ. ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡುವಂತ ಉದ್ದೇಶ ಕೂಡ ಇದೆ. ಈಗ ಗೂಂಡಾಗಳನ್ನು ಕಂಟ್ರೋಲ್ ಮಾಡುವಂಥ ಸಂದರ್ಭದಲ್ಲಿ ಈ ಬಡ್ಡಿ ದಂಧೆಕೋರರು ಏನಿದಾರಲ್ಲ ಇವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವತ್ತಾದ್ರೂ ನಿಮ್ಗೆ ರಾಜಕೀಯ ಒತ್ತಡ ಏನಾದರೂ ಬಂದಿತ್ತಾ? ಏನಾಗತ್ತೆ ನೋಡಿ, ಈ ಗೂಂಡಾ ಪ್ರವೃತ್ತಿ ಇರುವಂತವ್ರು ಅವ್ರು ಯಾರು ಹೊರ ದೇಶಗಳಿಂದನೋ ಅಥವಾ ಯಾವುದೋ ಬೇರೆ ಗ್ರಹದಿಂದ ಬಂದಿರೋಂಥವ್ರಲ್ಲ, ಇಲ್ಲಿ ಸ್ಥಳೀಯವಾಗೇ ಇದ್ದಂಥವ್ರು. ಅದೇ ರೀತಿ ಬಡ್ಡಿ ವ್ಯವಹಾರ ಮಾಡ್ತಿರೋರು ಯಾರು, ಇಲ್ಲೇ ಸ್ಥಳೀಯವಾಗೇ ಇರುವಂತವ್ರು. ಈಗ ಬಡ್ಡಿ ವ್ಯವಹಾರ ಮಾಡುವಂತ ಸಂದರ್ಭದಲ್ಲಿ ತಪ್ಪು 2 ಕಡೆನೂ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಮ ನಾವು ಒಂದು ಪಾರ್ಟಿ ಮೇಲೆ ಮಾಡ್ತೀವಿ, ಕಾನೂನು ಕ್ರಮ, ಆದ್ರೆ ತಪ್ಪು 2 ಕಡೆನೂ ಇರುತ್ತೆ. ಇವ್ರು ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ₹2 ಅಂದ್ರೂ ತಗೋತಾರೆ, ₹5 ಅಂದ್ರೂ ತಗೋತಾರೆ, ₹10 ಅಂದ್ರೂ ತಗೊಂತಾರೆ. ಯಾವ್ದು ಆಸ್ತಿ ಬರ್ಕೊಡೋಂದ್ರು ಬರ್ಕೊಡ್ತಾರೆ, ಮನೆ ಬರ್ಕೊಡೋಂದ್ರು ಬರ್ಕೊಡ್ತಾರೆ, ಹೊಲ ಬರ್ಕೊಡೋಂದ್ರು ಬರ್ಕೊಡ್ತಾರೆ, ಗಾಡಿ ಬರ್ಕೊಡೋಂದ್ರು ಬರ್ಕೊಡ್ತಾರೆ. ವಾಪಸ್ ಕಟ್ಟುವಂತ ಸಂದರ್ಭದಲ್ಲಿ ಅದು ಪ್ರಶ್ನೆ ಉದ್ಭವ ಆಗತ್ತೆ. ಈಗ ಯಾವುದೋ ಒಂದು ನಾವು ಗಮನಿಸಿದೀವಿ, ನಾವು ನಮ್ಮ ಕುಟುಂಬದಲ್ಲೂ ಕೂಡ ನಾವು ಅಗತ್ಯ ಬಿದ್ದಾಗ ಒಡವೆ ಇಟ್ಬಿಟ್ಟು ಬಡ್ಡಿ ತಂದಿರುವಂಥದ್ದು ಉಂಟು, ಹಣ ಕೈ ಸಾಲ ಇಸ್ಕೊಂಡಿರೋದುಂಟು, ಬ್ಯಾಂಕ್ಗಳಲ್ಲಿ ಬಡ್ಡಿ ಪಡ್ಕೊಂಡಿರುವಂಥದ್ದು ಉಂಟು. ನನಗೆ ನೆನಪಿರೋಂಗೆ ನನ್ನ ಬಾಲ್ಯ ವ್ಯವಸ್ಥೆಯಲ್ಲಿದ್ದಾಗ ಬಂಗಾರ ₹4 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಾರ್ವಾಡಿ ಅಂಗಡಿಗಳಲ್ಲಿ ಒಡವೆಗಳನ್ನ ಅಡ ಇಟ್ಟಿದ್ದನ್ನು ನೋಡಿದ್ದೀನಿ. ಅದೇ ಬೆಳ್ಳಿ ಇಡೋದಾದ್ರೆ ₹10 ರೇಟ್ ಆಫ್ ಇಂಟ್ರೆಸ್ಟ್ ಇರ್ತಿತ್ತು. ಆದ್ರೆ ಸಾಕಷ್ಟು ಸುಧಾರಣೆ ಆದ ಹಿನ್ನೆಲೆಯಲ್ಲಿ ಬಹಳ ಸ್ಪಷ್ಟವಾಗಿ ಇವನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೂ ಕೂಡ ವಿತ್ ಕೊಲ್ಯಾಟ್ರಲ್ ಎಷ್ಟು ಕೊಡ್ಬೇಕು, ವಿತೌಟ್ ಕೊಲ್ಯಾಟ್ರಲ್ ಎಷ್ಟು ಕೊಡ್ಬೇಕು ಅನ್ನೋಂಥದ್ದು ಕ್ಲಿಯರ್ ಕಟ್ ಇಂಟ್ರೆಸ್ಟ್ ರೇಟ್ ಡಿಫೈನ್ ಆಗಿದೆ. ಅದನ್ನ ಮೀರಿ ಯಾವುದೇ ಒಂದು ಬಡ್ಡಿ ವ್ಯವಹಾರ ನಡೆದಂತ ಸಂದರ್ಭದಲ್ಲಿ ಅದು ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಹೆಚ್ಚು ಅಕ್ರಮ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಸಾಕಷ್ಟು ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದೀನಿ. ನಾನು ಸಾರ್ವಜನಿಕರಿಗೆ ಮನವಿ ಮಾಡುವಂಥದ್ದು, ಹಣ ಯಾರ ಹತ್ರನೇ ಪಡ್ಕೋಬೇಕಾದ್ರೆ ತಮ್ಮ ಶಕ್ತಿ ಏನಿದೆ ನೋಡ್ಕೊಂಡು ಪಡ್ಕೋಬೇಕು. ಬ್ಯಾಂಕಲ್ಲಿ ಇರ್ಬೋದು, ಇವನ್ ಬ್ಯಾಂಕ್ಗಳಲ್ಲಿ ಅಟ್ಯಾಚ್ಮೆಂಟ್ ಬಂದಂತ ಸಂದರ್ಭದಲ್ಲೂ ಕೂಡ ಜನ ರೆಸಿಸ್ಟ್ ಮಾಡೋಂಥದ್ದು ನೋಡಿದೀವಿ, ಪ್ರೈವೇಟ್ ಇಂಡಿವಿಜುವಲ್ಸ್ ಬಿಡಿ. ಅದ್ರ ಜೊತೆಗೆ ಈ ಅಕ್ರಮವಾಗಿ 5, 10, 4, 8% ಬಡ್ಡಿ, ವಾರದ ಬಡ್ಡಿ, ತಿಂಗಳ ಬಡ್ಡಿ, ಈ ತರದ್ದು ಏನಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಾಕಷ್ಟು ಜನ ಅಮಾಯಕರು ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಇದರಿಂದ ತಮ್ಮ ಪಾಸ್ತಿಗಳನ್ನೆಲ್ಲ ಕಳ್ಕೊಳ್ಳುವಂಥದ್ದಾಗಿದೆ. ಹಂಗಾಗಿ ಯಾವುದೇ ಒಂದು ಇಂಟರ್ವೆನ್ಷನ್ ಪೊಲೀಸ್ ಇಲಾಖೆಯಿಂದ ಬೇಕಾದಂತ ಸಂದರ್ಭದಲ್ಲಿ ತಾವು ದಯವಿಟ್ಟು ಬನ್ನಿ. ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ ಅದನ್ನ ಆ ಒಂದು ಸೇವೆಯನ್ನ, ಆ ಒಂದು ರಕ್ಷಣೆಯನ್ನ ಕೊಡ್ಲಿಕ್ಕೆ ನಮ್ಮ ಇಲಾಖೆ ಸದಾ ಸಿದ್ಧವಾಗಿದೆ. ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಕೆಟ್ಟ ಕೆಲಸ ಮಾಡಬೇಡಿ. ಯಾಕಂದ್ರೆ ಮನುಷ್ಯನಿಗೆ ಜೀವ ಕೊಡುವಂತ ಶಕ್ತಿ ಇಲ್ಲ, ಆದ್ರೆ ಜೀವ ತಕ್ಕೊಳ್ಳುವಂತ ಶಕ್ತಿ ಕೂಡ ಮನುಷ್ಯನಿಗೆ ಇಲ್ಲ ಅನ್ನೋಂಥದ್ದು ಮನವರಿಕೆ ಮಾಡ್ಕೊಳ್ಳಿ. ಸಾಯಾರೇನ ಸತ್ ಬಿಡ್ತೀರಿ, ಆದ್ರೆ ಡಿಪೆಂಡೆಂಟ್ಸ್ ಇರ್ಬೋದು ಅಥವಾ ನಿಮ್ ಹಿಂದೆ ಮುಂದೆ ಇರೋಂಥವ್ರಿಗೆ ನಿರಂತರವಾಗಿ ಒಂದು ಸಾವಿನ
ಶೋಕದಲ್ಲಿ ಮುಳುಗ್ಸಿ ಹೋಗ್ತೀರಿ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಿರಬೇಕು. ನನಗೆ ತುಂಬಾ ಬೇಜಾರಾಗೋದು ಅಂತಂದ್ರೆ ಈ ಗ್ಯಾಮ್ಲಿಂಗ್ ಆಡ್ಲಿಕ್ಕೆ, ಜೂಜಾಡ್ಲಿಕ್ಕೆ, ಯಾವುದೋ ಒಂದು ಕ್ರಿಕೆಟ್ ಬೆಟ್ಟಿಂಗ್ ಆಡ್ಲಿಕ್ಕೆ ಸಾಲ ಮಾಡಿರುವಂಥದ್ದು, ಬಡ್ಡಿ ತಗೊಂಡು ಸಾಲ ಮಾಡಿರುವಂಥದ್ದು, ಅದರಿಂದ ಆಸ್ತಿ ಪಾಸ್ತಿ ಬರ್ಕೊಟ್ಟಿರುವಂಥದ್ದು, ಅದ್ರ ಜೊತೆಗೆ ಈ ಇಂಟರ್ನೆಟ್ಗಳಲ್ಲಿ ಏನು ಗ್ಯಾಮ್ಲಿಂಗ್ ಬರ್ತವೆ, ಬೆಟ್ಟಿಂಗ್ ಬರ್ತವೆ, ಆಮೇಲೆ ಬೇರೆ ಬೇರೆ ಆ್ಯಪ್ಗಳಲ್ಲಿ ವರ್ಕ್ ಮಾಡುವಂಥದ್ದು, ಇನ್ವೆಸ್ಟ್ ಮಾಡುವಂಥದ್ದು, ಅದರಿಂದ ಲಾಸ್ ಸಫರ್ ಮಾಡುವಂಥದ್ದು, ಶೇರ್ ಮಾರ್ಕೆಟ್ ಅಲ್ಲಿ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ದಲೆ ಹಾಕ್ಬಿಟ್ಟು ಹಣ ಕಳ್ಕೊಳ್ಳುವಂಥದ್ದು, ಇದ್ಯಾವುದು ಆಗ್ಬಾರ್ದು. ಅಂಥದ್ರಲ್ಲಿ ಯುವ ಜನತೆ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆತರ ಫಾಸ್ಟ್ ಮನಿ, ಈಸಿ ಮನಿಗೋಸ್ಕರ ಆಸೆ ಪಡ್ತಿರುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಈಗ ಸೋಷಿಯಲ್ ಮೀಡಿಯಾ ಸರ್ ಜನರ ಕೈಗೆ ಈಸಿಯಾಗಿ ಸಿಗ್ತಾ ಇದೆ. ಕೆಲವೊಂದಿಷ್ಟು ಪೊಲೀಸ್ ಕಾರ್ಯಾಚರಣೆಗಳು ನಡೆದಾಗ ಅದ್ರ ಬಗ್ಗೆ ಫೀಡ್ಬ್ಯಾಕನ್ನು ಕೊಡ್ತಾರೆ ಜನ, ಏನೋ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ, ಪೊಲೀಸ್ನವ್ರು ಹಿಂಗೆ ಹಾಗೆ ಏನೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ಏನು ಆನ್ಸರ್ ಮಾಡ್ತೀರಿ ಸರ್ ಆ ಥರ ಜನರಿಗೆ, ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ? ಇಲ್ಲ, ಇವಾಗ ನಮ್ದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀವಿ, ಫೇಸ್ಬುಕ್ ಅಲ್ಲಿ ಇದ್ದೀವಿ, ಟ್ವಿಟರ್ ಅಲ್ಲಿ ಇದ್ದೀವಿ, ಯೂಟ್ಯೂಬ್ ಅಲ್ಲಿ ಇದ್ದೀವಿ. ನಮ್ಮ ಪೊಲೀಸ್ ಇಲಾಖೆ ಎಲ್ಲಾ ಆಯಾಮಗಳಲ್ಲಿ ಜನರಿಗೆ ರೀಚ್ ಔಟ್ ಆಗ್ಬೇಕು ಅಂತ ಒಂದು ಪ್ರಯತ್ನ ಮಾಡುತ್ತೆ. ಈಗ ನೋಡಿ, ಒಂದು ಬೆಳೆ ಬೆಳೆಯುವಂತ ಪ್ರಕ್ರಿಯೆ ನಾವೆಲ್ಲ ಕೃಷಿಯನ್ನ ಬಹಳ ಹತ್ರದಿಂದ ನೋಡಿರುವಂತದ್ದು. ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ಬಂದು ಅದನ್ನ ಒಟ್ಟುಗೂಡಿಸ್ಬೇಕಾದ್ರೆ ಅದರಲ್ಲಿ ಧಾನ್ಯಗಳು ಬರುತ್ತೆ, ಭತ್ತನೂ ಬರುತ್ತೆ, ಅದ್ರ ಜೊತೆ ಕಳೆ ಬರುತ್ತೆ, ಮಣ್ಣು ಬರುತ್ತೆ, ಕಲ್ಲು ಬರುತ್ತೆ. ಎಲ್ಲವನ್ನು ನಾವು ಹಸನು ಮಾಡುವಂತ ಕೆಲಸ ಮಾಡಬೇಕು. ಯಾವುದೇ ಒಂದು ಇಶ್ಯೂ ಆದಂತ ಸಂದರ್ಭದಲ್ಲಿ ಸಾರ್ವಜನಿಕರ ನಿರೀಕ್ಷೆ ಹೆಚ್ಚಿದ್ದು ಕೆಲವೊಮ್ಮೆ ಪೊಲೀಸರ ಬಗ್ಗೆ ಕ್ರಿಟಿಸಿಸಮ್ ಬರುವಂತದ್ದು ಬರುತ್ತೆ. ಇನ್ ಕೆಲವರು ಕ್ರಿಟಿಸಿಸಮ್ ಮಾಡ್ಲಿಕ್ಕೆ ಅಂತಾನೆ ಕೂತಿರ್ತಾರೆ. ಈ ವರ್ಚುವಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನಾಗುತ್ತೆ, ಅನಾನಿಮಿಟಿ, ಅಂದ್ರೆ ನಾನು ಯಾರು ಅನ್ನೋಂಥದ್ದು ಎದುರಿಗಿರುವಂಥವ್ರಿಗೆ ಗೊತ್ತಾಗಲ್ಲ. ಎಷ್ಟೋ ಸರಿ ನಾನು ಯಾರು ಅನ್ನೋಂಥದ್ದನ್ನ ಪತ್ತೆ ಮಾಡ್ಲಿಕ್ಕೂ ಆಗಲ್ಲ. ಆ ಒಂದು ಪರಿಸ್ಥಿತಿಯ ಲಾಭವನ್ನು ಪಡ್ಕೊಂಡು ಕೆಲವರು ಮಾಡ್ತಾರೆ. ಇವಾಗ ಮಾಡೋರಿಗೆಲ್ಲ ನಾವು ತಲೆ ಕೆಡಿಸ್ಕೋಬಾರದು. ಒಂದೊಳ್ಳೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಅಪ್ರಿಶಿಯೇಟ್ ಮಾಡಿರ್ತಾರಲ್ಲ, ಅವಾಗ ಅಪ್ರಿಶಿಯೇಟ್ ಮಾಡಿದ್ರು ಅಂತ ನಾವು ಅವ್ರಿಗೆ ಇಂಡಿವಿಜುವಲಿ ಇನ್ ರಿಟರ್ನ್ ಥ್ಯಾಂಕಿಂಗ್ ಮಾಡಿರೋದಿಲ್ಲ. ಅಟ್ ದ ಸೇಮ್ ಟೈಮ್ ಈಗ ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರೌಡ್ ಅಲ್ಲಿ ಇದ್ರು ನಾವು ಹೋಗಿದೀವಿ ಅಂತಂದ್ರೆ ನಮಗೆ ಸ್ವಲ್ಪ ಜಾಗ ಮಾಡ್ಕೊಡ್ತಾರೆ, ನಮಗೆ ನಮಸ್ಕಾರ ಮಾಡ್ತಾರೆ, ಗೌರವಿಸ್ತಾರೆ. ಆಮೇಲೆ ನಾವು ಅವ್ರ ಮನೆ ಕಾರ್ಯಕ್ರಮಗಳಿಂದ ಹಿಡಿದು ಅವರ ಶಾಲಾ ಕಾಲೇಜುಗಳಿರ್ಬೋದು, ಅವ್ರ ಸಂಸ್ಥೆಗಳಿರ್ಬೋದು, ಅವ್ರದ್ದು ಬೇರೆ ಬೇರೆ ಒಂದು ಸೆಲೆಬ್ರೇಷನ್ಸ್ ಅಲ್ಲಿ ನಾವು ಭಾಗಿಯಾಗಬೇಕು ಅಂತ ಖುಷಿ ಪಡುವಂತ ಸಾಕಷ್ಟು ದೊಡ್ಡ ಸಂಖ್ಯೆಯ ಜನ ಇದ್ದಾರೆ. ಸೊ ಹಂಗಿದ್ದಾಗ ನಾವು ಪಾಸಿಟಿವ್ ಕಾಂಪ್ಲಿಮೆಂಟ್ಸ್ ನ ಯಾವ ರೀತಿ ನಾವು ತಗೋತೀವೋ ಅದೇ ರೀತಿ ನೆಗೆಟಿವ್ ಕ್ರಿಟಿಸಿಸಮ್ಸ್ ಕೂಡ ನಾವು ತಗೋಬೇಕಾಗತ್ತೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದಾರೆ ನಾವು ಜನಮುಖಿಯಾಗಿ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅನ್ನೋಂಥ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಸಾಕಾಗತ್ತೆ. ಮತ್ತೆ ಬಹಳಷ್ಟು ಸರಿ ತಾವು ಗಮನಿಸಿದಿರಿ, ಆ ಥರ ಯಾರಾದ್ರೂ ಅಡ್ವರ್ಸ್ ಆಗಿ ಕಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಜನನೇ ಕೌಂಟರ್ ಅಟ್ಯಾಕ್ ಮಾಡುವಂಥದ್ದು ಕೂಡ ನಾವು ನೋಡಿದೀವಿ. ಇದು ಯಾವ್ದ್ರದ್ದು ಅವಶ್ಯಕತೆ ಇಲ್ಲ. ಒಂದು ಟೆಕ್ನಾಲಜಿ ಈಸ್ ಆಲ್ವೇಸ್ ಎ ಪವರ್. ಯಾವುದೋ ಒಂದು ಕಂಪ್ಯೂಟರ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಇವುಗಳನ್ನ ಬಹಳ ಹೆಚ್ಚು ಗಟ್ಟಿಯಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಉಪಯೋಗಿಸ್ಕೊಂಡಂತ ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ನೋಡಿರುವಂತದ್ದು ಬಹಳಷ್ಟು ಜನ ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ವೈಯಕ್ತಿಕವಾಗಿ ಮತ್ತು ಸಮಾಜಕ್ಕೂ ಕೂಡ ಲಾಭ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಒಂದ್ 2-3 ಉದಾಹರಣೆಯಲ್ಲಿ ಹೇಳ್ಬೋದು ಅಂತಂದ್ರೆ, ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಸೊ ಅದು ನಾನು ರೆಗ್ಯುಲರ್ ಆಗಿ ನೋಡ್ತೀನಿ. ಆ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಮ್ಮ ಕರ್ನಾಟಕದ ಮೂಲೆಯನ್ನು ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಡಾಕ್ಟರ್ ಬ್ರೋ ಅಂತ ಚಿಕ್ಕ ಹುಡುಗ, ಇನ್ನು 20 ವರ್ಷನೂ ಇರ್ಲಿಕ್ಕಿಲ್ಲ, ದೇಶ ವಿದೇಶಗಳಲ್ಲಿ ಹೋಗ್ಬಿಟ್ಟು ಜನಜೀವನ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ತೋರಿಸಿ ಅವರು ಕೂಡ ಒಂದು ಬದುಕನ್ನ ಕಟ್ಟಿಕೊಂಡಿರುವಂಥದ್ದು ನಾವು ನೋಡಿದ್ದೇವೆ. ಅದೇ ರೀತಿ ನಾವು ಹೇಳ್ತಾ ಹೋದ್ರೆ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ನ ಇಂಡಿವಿಜುವಲ್ಸ್ ಬಹಳ ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಂಡಿರುವಂಥದ್ದು. ನಾನು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಒಂದು ಹೆಣ್ಮಗಳು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಸಾಮಾಜಿಕ ಜಾಲತಾಣಗಳ ಒಂದು ಉಪಯುಕ್ತತೆ ಕಂಡುಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇವತ್ತು ಒಂದು ಅಡುಗೆ ಚಾನಲ್ ಮಾಡ್ಕೊಂಡು, ಐ ಥಿಂಕ್ ರೇಖಾ ಅಂತ ಅವ್ರ ಹೆಸರು ಅನ್ಸುತ್ತೆ, ರೇಖಾ ಅಡುಗೆ ಚಾನಲ್ ಅಂತ, ನಾನು ಯಾವ್ದಾದ್ರು ರೆಸಿಪೀಸ್ ನೋಡ್ತಾ ಇರ್ತೀವಿ. ಆಗ ಸುಮಾರು 3 ಮಿಲಿಯನ್ ಅಂದ್ರೆ 30 ಲಕ್ಷದಷ್ಟು ಫಾಲೋವರ್ಸ್ನ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ವೈಯಕ್ತಿಕ ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡು ಇವತ್ತು ಲಕ್ಷಾಂತರ ಜನರ ನಡುವೆ ಒಂದು ತಮ್ಮ ಐಡೆಂಟಿಟಿಯನ್ನ ಗುರುತಿಸ್ಕೊಂಡಿದ್ದಾರೆ. ಆಕೆ ಹೆಚ್ಚು ಓದಿಲ್ಲ, ಒಂದು SLC ಓದಿದಾರವಿಲ್ಲ, ಬಟ್ ಸೀಮಿತ ಅವಕಾಶಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಉಪಯೋಗಿಸ್ಕೋಬೇಕು ಅನ್ನೋಂಥದ್ದು ಅಂಥವ್ರಿಂದ ನೋಡಿ ಕಲ್ತ್ಕೋಬೇಕಾಗಿದೆ. ವೆರಿ ಅನ್ಫಾರ್ಚುನೇಟ್ಲಿ ಕಾಲೇಜ್ ಗೋಯಿಂಗು, ಎಜುಕೇಟೆಡ್, ಡಿಗ್ರಿ ಓದಿರೋಂಥವ್ರು ಅಂಥವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಟಾಕ್ಸಿಸಿಟಿ ಸ್ಪ್ರೆಡ್ ಮಾಡುವಂಥ ಕೆಲಸ ಸಂದರ್ಭದಲ್ಲಿ ಮಾಡ್ತಿರೋಂಥದ್ದು ಬಹಳ ಬೇಸರ ಆಗುತ್ತೆ.